Hello friends, welcome to Science Patashale. This is Girish Babu. Today we will discuss the topic called the behavior of gases ಅಂತ ಕರಿತೀವಿ ಅನಿಲಗಳ ವರ್ತನೆ. ಸೊ ಈ ಒಂದು ಅನಿಲಗಳ ವರ್ತನೆ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಒಂದು ಲಾಸ್ನ ಅಥವಾ ನಿಯಮಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅದು ಯಾವ ನಿಯಮಗಳು ಅಂದ್ರೆ ಚಾರ್ಲ್ಸ್ ಲಾ ಅಂತ ಬರುತ್ತೆ, ಬಾಯ್ಲ್ಸ್ ಲಾ ಅಂತ ಬರುತ್ತೆ, ಗೇ-ಲುಸಾಕ್ಸ್ ಲಾ ಅಂತ ಬರುತ್ತೆ. ಈ ಒಂದು ನಿಯಮಗಳನ್ನ ಎಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ಈ ಒಂದು ಅನಿಲಗಳ ವರ್ತನೆ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್ ನೋಡಿ, ಅನಿಲಗಳ ವರ್ತನೆ ಅಂತ ಹೇಳ್ಬಿಟ್ಟು ಬಿಹೇವಿಯರ್ ಆಫ್ ಗ್ಯಾಸಸ್ ಅಂತ ಹೇಳ್ಬಿಟ್ಟು ನೋಡಿ, ಅನಿಲವನ್ನು ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಸ್ನಿಗ್ಧತೆ ಹೊಂದಿರುವ ಏಕರೂಪದ ದ್ರವ ಎಂದು ವ್ಯಾಖ್ಯಾನಿಸಲಾಗಿದೆ. ಕ್ಲಿಯರ್? ಸೊ ಗ್ಯಾಸ್ ಈಸ್ ಡಿಫೈನ್ಡ್ ಆಸ್ ದ ಹೋಮೋಜಿನಿಯಸ್ ಫ್ಲೂಯಿಡ್ ವಿಚ್ ಹ್ಯಾಸ್ ಲೋ ಡೆನ್ಸಿಟಿ and low viscosity, and volume of the gas is assumed to be have a volume equal to the volume of the vessel. ಸೊ ಒಂದು ವೆಸಲ್ ಎಷ್ಟಿರುತ್ತೋ, ಒಂದು ಬಟ್ಲೆ ಎಷ್ಟಿರುತ್ತೋ ಅಷ್ಟು ಏನಾಗಿರುತ್ತೆ, ಒಂದು ಗ್ಯಾಸ್ ಪಾರ್ಟಿಕಲ್ಸ್ ಹರಡ್ಕೊಂಡಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಅನಿಲದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರುತ್ತೆ, ಪ್ರಾಪರ್ಟೀಸ್ ಯಾವ ತರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾವು ಅನಿಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಬಗ್ಗೆ ಡಿಫ್ರೆನ್ಸಸ್ ಏನಂದ್ರೆ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ, ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇನ್ನು ಯಾರು ಆ ಚಾನಲ್ ನ ನೋಡಿಲ್ಲ ಅಂದ್ರೆ, ಆ ಒಂದು ಕ್ಲಾಸ್ ನ ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಟು ದಟ್ ಚಾನಲ್ ಕ್ಲಾಸ್ ಅಂಡ್ ವಾಚ್ ಅಂಡ್ ಕಮ್ ಬ್ಯಾಕ್. ಸೊ ನೋಡಿ, ಇಲ್ಲಿ ಸಾಲಿಡ್ಸ್ ಅಲ್ಲಿ ಏನಾಗಿದೆ, ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅನ್ನೋದು ತುಂಬಾ ಕಡಿಮೆ ಇದೆ. ಅಣುಗಳು ಒತ್ತೊತ್ತಾಗಿ ಜೋಡಣೆ ಆಗಿದೆ. ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಅನ್ನೋದು ಕಡಿಮೆ ಇದೆ ಯಾವ್ದ್ರಲ್ಲಿ, ಈ ಒಂದು ಸಾಲಿಡ್ಸ್ ಅಲ್ಲಿ. ಕ್ಲಿಯರ್? ನೆಕ್ಸ್ಟ್ ಲಿಕ್ವಿಡ್ಸ್ ಅಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಇಂಟರ್ಮಾಲಿಕ್ಯುಲರ್ ಸ್ಪೇಸ್, ಜಾಗ ಅನ್ನೋದು ಜಾಸ್ತಿ ಇದೆ. ಸೊ ಇದು ಮೂವ್ ಆಗುತ್ತೆ. ಗ್ಯಾಸ್ ಅಲ್ಲಿ ಇನ್ನೂ ಜಾಸ್ತಿ ಇದೆ. ನೋಡಿ, ಇಲ್ಲಿ ತುಂಬಾ ವಿರಳವಾಗಿ ಅರೇಂಜ್ ಆಗ್ತಾ ಹೋಗಿದಾವೆ ಯಾವುದು ಒಂದು ಅಣುಗಳು ಅಥವಾ ಪಾರ್ಟಿಕಲ್ಸ್. ನೋಡಿ, ಇಲ್ಲಿ ಗ್ಯಾಸ್ ಬಗ್ಗೆ ನೋಡ್ತಾ ಹೋಗೋಣ. ಆಂತರಿಕ ಕಣಗಳ ನಡುವಿನ ಆಕರ್ಷಣೆ ಅತಿ ಕಡಿಮೆ ಇರುತ್ತೆ. ಸೊ ಆಂತರಿಕ ಕಣಗಳ ನಡುವಿನ ಅಂತರ ಅತಿ ಹೆಚ್ಚಾಗಿರುತ್ತೆ. ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿರುವುದಿಲ್ಲ. ಸಂಕುಚಿತತೆ ತುಂಬಾ ಹೆಚ್ಚಾಗಿರುತ್ತೆ. ಯಾವುದು ಈ ಅನಿಲಗಳು ತುಂಬಾ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಸಾಂದ್ರತೆ ತುಂಬಾ ಕಡಿಮೆ ಇರುತ್ತೆ ಯಾವ್ದು, ಈ ಒಂದು ಅನಿಲದ್ದು. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ವೆರಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ವೆರಿ ಲಾರ್ಜ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್, no definite shape and volume. Gases can be highly compressed, very high, low density. Density ಅನ್ನೋದು ಅಥವಾ ಸಾಂದ್ರತೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಯಾವ್ದು, ಈ ಒಂದು ಅನಿಲದ್ದು. ಕ್ಲಿಯರ್? ಮತ್ತೆ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಚಲನ ಶಕ್ತಿ ಏನಾಗಿರುತ್ತೆ, ಕೈನೆಟಿಕ್ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ತುಂಬಾ ಫ್ರೀ ಸ್ಪೇಸ್ ಅನ್ನೋದು ತುಂಬಾ ಇದೆ, ಆರಾಮಾಗಿ ಓಡಾಡುತ್ತೆ ಇದು. ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಮೋರ್. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಅನಿಲಗಳ ವರ್ತನೆ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು ಅಂತ ನೋಡ್ತಾ ಹೋಗೋಣ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದ ಬಿಹೇವಿಯರ್ ಆಫ್ ಗ್ಯಾಸಸ್? ಒಂದೇದು ಟೆಂಪರೇಚರ್, ತಾಪಮಾನ ಆಗಿರುತ್ತೆ, ವಾಲ್ಯೂಮ್ ಆಗಿರುತ್ತೆ, ಪ್ರೆಷರ್ ಆಗಿರುತ್ತೆ, ಮತ್ತೆ ಕ್ವಾಂಟಿಟಿ ಆಗಿರುತ್ತೆ. ಕ್ಲಿಯರ್? ಮೇನ್ ಆಗಿ ಇವು ತುಂಬಾ ಇಂಪಾರ್ಟೆಂಟ್. ಟೆಂಪರೇಚರ್, ವಾಲ್ಯೂಮ್ ಅಂಡ್ ಪ್ರೆಷರ್. ತಾಪಮಾನ, ಗಾತ್ರ ಮತ್ತೆ ಒತ್ತಡ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಎಸ್. ಇಲ್ಲಿ ನೋಡಿ, ಕಮಿಂಗ್ ಟು ದ ಬಾಯ್ಲ್ಸ್ ಲಾ. ಸೊ ಇದರಲ್ಲಿ ನಿಯಮಗಳು ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಒಂದೊಂದು ನಿಯಮ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ, ಬಾಯ್ಲ್ಸ್ ನ ನಿಯಮ ಅಂತ ಕರಿತೀವಿ, ದಟ್ ಈಸ್ ಬಾಯ್ಲ್ಸ್ ಲಾ. ಸ್ಥಿರ ತಾಪಮಾನದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ಅದರ ಒತ್ತಡಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ. ನೋಡಿ, ಇಲ್ಲಿ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ, ದ ವಾಲ್ಯೂಮ್ ಆಫ್ ದ ಗ್ಯಾಸ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ಪ್ರೆಷರ್ ವೆನ್ ಅಮೌಂಟ್ ಆಫ್ ಗ್ಯಾಸ್ ಇಸ್ ಫಿಕ್ಸ್ಡ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ನೋಡಿ, ಇಲ್ಲಿ ಗಾತ್ರ ಅನ್ನೋದು ಯಾವುದಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತಂದ್ರೆ ಒತ್ತಡಕ್ಕೆ ಈ ವಿಲೋಮ ಅನುಪಾತದಲ್ಲಿರುತ್ತೆ. ನೋಡಿ, ಇಲ್ಲಿ V is equal to or V is proportional to 1/P ಆಗಿರುತ್ತೆ. ಸೊ ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಯಾವುದು, ಈ ಒಂದು ವಾಲ್ಯೂಮ್ ಅಂಡ್ ಪ್ರೆಷರ್. ಕ್ಲಿಯರ್? ನೋಡಿ, ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಟೆಂಪರೇಚರ್ ಎಷ್ಟಿದೆ, 300 ಡಿಗ್ರಿ ಸೆಲ್ಸಿಯಸ್ ಆರ್ 300 ಫ್ಯಾರನೈಟ್ ಸಮಥಿಂಗ್ ಇದೆ. ಸೊ ಇದು ಕಾನ್ಸ್ಟೆಂಟ್ ಇದೆ. ನಾವೇನ್ ಇದು ಆಗ್ತಿದೆ ಅಲ್ಲಿ ನೋಡಿ, ಮೇಲೆಯಿಂದ ಪ್ರೆಷರ್ ಆಗ್ತಿದೀವಿ, ವಾಲ್ಯೂಮ್ ಕಮ್ಮಿ ಆಗುತ್ತೆ, ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಒಂದು ಒಳಗಡೆ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಒಂದು ಗ್ರಾಫ್ ಏನ್ ತೋರಿಸ್ತಾ ಇದಾರೆ, ವಾಲ್ಯೂಮ್ ಜಾಸ್ತಿ ಇದೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ. ವಾಲ್ಯೂಮ್ ಕಡಿಮೆ ಆದಂಗೆ ಪ್ರೆಷರ್ ಅನ್ನೋದು ಈ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಅಂಡ್ ಪ್ರೆಷರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಈ ಒಂದು ನಿಯಮವನ್ನ ಯಾರಪ್ಪ ಹೇಳೋದಂದ್ರೆ ದಟ್ ಈಸ್ ಬಾಯ್ಲ್ಸ್ ಲಾ ಆಗಿರ್ತಾನೆ. ಬಾಯ್ಲ್ಸ್ ಎಂಬ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಈ ಡಯಾಗ್ರಾಮ್ ಅಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಒಂದು ಪ್ರೆಷರ್, ವಾಲ್ಯೂಮ್ ವೇರಿ ಆಗ್ತಾ ಇದೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಹೇಳ್ಬಿಟ್ಟು.
ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಡೈಲಿ ಲೈಫ್ ಎಕ್ಸಾಂಪಲ್ಸ್ ಏನು, ಬಾಯ್ಲ್ಸ್ ನ ನಿಯಮದ ಒಂದು ಡೈಲಿ ಲೈಫ್ ಎಕ್ಸಾಂಪಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಸಿರಂಜ್ ಇದೆ. ಈ ಒಂದು ಸಿರಂಜ್ ಅಲ್ಲಿ ಯಾವ ಲಾ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಬಾಯ್ಲ್ಸ್ ಲಾ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ಏನು ಬಾಯ್ಲ್ಸ್ ಲಾ ಹೇಳುತ್ತೆ? ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಹೇಳ್ಬಿಟ್ಟು, ಅಥವಾ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/v ಅಂತ ಹೇಳ್ಬಿಟ್ಟು. ನಾವೊಂದು ಪ್ಲಂಜರ್ ಇರುತ್ತಲ್ವಾ, ಅದನ್ನ ಹಿಂದಕ್ಕೆ ತಗೊಂಡಾಗ ಏನಾಗುತ್ತೆ, ಸ್ಪೇಸ್ ಅನ್ನೋದು ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗುತ್ತೆ, ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ನಾವು ಪ್ಲಂಜರ್ ನ ಪುಷ್ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಹೈ ಪ್ರೆಷರ್ ಇಂದ ಏನಾಗುತ್ತೆ, ಗ್ಯಾಸು ಆಚೆ ಬರುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಇದೊಂದು ಸಿರಂಜು. ಈ ಒಂದು ಎಕ್ಸಾಂಪಲ್ ಏನಂದ್ರೆ, ನಾವು ಇದನ್ನ ಹಿಂದಕ್ಕೆ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಇದ್ರ ಒಳಗಡೆ ಜಾಗ ಜಾಸ್ತಿ ಆಗುತ್ತೆ, ಅವಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನ ಮುಂದಕ್ಕೆ ತೊಳೆದಾಗ ಏನಾಗುತ್ತೆ, ಫೋರ್ಸ್ಫುಲಿ ಮುಂದಕ್ಕೆ ಬರುತ್ತೆ, ಅವಾಗ ಇಲ್ಲಿ ಏನಾಗುತ್ತೆ, ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಅನ್ನೋದು ಕಡಿಮೆ ಆಗುತ್ತೆ. ಹೈ ಪ್ರೆಷರ್ ಇಂದ ಏನಾಗುತ್ತೆ, ಒಂದು ಗ್ಯಾಸ್ ಪಾರ್ಟಿಕಲ್ಸ್ ಅಥವಾ ವಾಟರ್ ಪಾರ್ಟಿಕಲ್ ಏನಾಗುತ್ತೆ, ಆಚೆ ಬರುತ್ತೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಬೈಸಿಕಲ್ ಪಂಪ್ ಕೂಡ ಒಂದು ಎಕ್ಸಾಂಪಲ್ ಯಾವ್ದು ಕೇಳ್ಬೋದು ಅಂದ್ರೆ ಬಾಯ್ಲ್ಸ್ ಲಾ ಒಂದು ನಿಯಮಕ್ಕೆ ಎಕ್ಸಾಂಪಲ್ ಕೊಡ್ಬೋದು. ಯಾವುದು? ಈ ಒಂದು ಬೈಸಿಕಲ್ ಪಂಪ್. ಕ್ಲಿಯರ್? ಸೊ ಪಂಪ್ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆದಾಗ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಅಂಡರ್ ವಾಟರ್ ಫಿಶ್ ಅವುಗಳಿಗೆ ಎಲ್ಲಿ ಒಂದು ಪ್ರೆಷರ್ ಬ್ಯಾಲೆನ್ಸ್ ಹೆಂಗ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಯಾವುದಕ್ಕೆ? ಅಂಡರ್ ವಾಟರ್ ಫಿಶ್ಗೆ. ಅವು ಡಿಸಾಲ್ವ್ಡ್ ಆಕ್ಸಿಜನ್ ನ ತಗೊಳ್ತಾ ಇರುತ್ತೆ. ಸೊ ಪ್ರೆಷರ್ ಯಾವಾಗ ಅದಕ್ಕೆ ಒಂದು ಕನ್ವೀನಿಯಂಟ್ ಇಲ್ಲ ಅಂತ, ಅಟ್ಮಾಸ್ಫಿಯರ್ ಕನ್ವೀನಿಯಂಟ್ ಇಲ್ಲ ಅಂದ್ರೆ ಬೇರೆ ಕಡೆ ಅದು ಹೋಗುತ್ತೆ ಟು ಮೇಂಟೈನ್ ದ ಪ್ರೆಷರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಲಂಗ್ಸ್. ಈ ಲಂಗ್ಸ್ ಕೂಡ ಒಂದು ವರ್ಕ್ ಆಗೋದು ಆನ್ ದ ಬೇಸಿಸ್ ಆಫ್ ದಿಸ್ ಬಾಯ್ಲ್ಸ್ ಲಾ. ಸೊ ನಾವು ಉಚ್ಛ್ವಾಸ ನಿಶ್ವಾಸ ಅಂತ ಕರಿತೀವಿ. ಇನ್ಹೇಲ್ ಎಕ್ಸೇಲ್ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ ಲಂಗ್ಸ್ದು, ಮತ್ತೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗಿ ಗ್ಯಾಸ್ ಆಚೆ ಕಡೆ ಬರುತ್ತೆ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡಿ, ಏರೋಸಾಲ್ಸ್. ನಾವು ಇದನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ವಾಲ್ಯೂಮ್ ಕಮ್ಮಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ಹೈ ಪ್ರೆಷರ್ ಇಂದ ಏನಾಗುತ್ತೆ, ಆ ಒಂದು ಗ್ಯಾಸ್ ಲೋ ಪ್ರೆಷರ್ ಆಚೆಗೆ ಬರುತ್ತೆ. ಕ್ಲಿಯರ್? ಸೊ ಇದೆಲ್ಲ ಯಾವುದರ ಒಂದು ಅನ್ವಯಗಳಂದ್ರೆ ಬಾಯ್ಲ್ಸ್ ನ ನಿಯಮದ ಒಂದು ಅನ್ವಯಗಳಾಗಿರುತ್ತೆ. ಬಾಯ್ಲ್ಸ್ ಲಾ, ಅಪ್ಲಿಕೇಶನ್ಸ್ ಆಫ್ ಬಾಯ್ಲ್ಸ್ ಲಾ. ಇಸ್ ಇಟ್ ಕ್ಲಿಯರ್? ನೋಡಿ, ಅನ್ವಯಗಳು, ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ನೋಡಿ, ಈಗ ತಾನೇ ನೋಡಿದ್ವಿ ನಾವು ಸಿರಂಜ್ ಮತ್ತೆ ಸ್ಪ್ರೇ ಬಾಟಲ್, ವಾಹನಗಳ ಟೈರ್ಗಳಾಗಿರ್ಬೋದು, ಉಸಿರಾಟ, ಬ್ರೀದಿಂಗ್. ಸೊ ಗಾಳಿ ತುಂಬಿದ ಬಲೂನ್ ಅನ್ನು ಎಸಗಿದಾಗ ಒತ್ತಡ ಹೆಚ್ಚಾಗಿ ಹೊಡೆಯುತ್ತದೆ. ವೆನ್ ವಿ ಕಂಪ್ರೆಸ್ ದ ಬಲೂನ್ ಇಟ್ ಬರ್ಸ್ಟ್ ಡ್ಯೂ ಟು ದ ಹೈ ಪ್ರೆಷರ್. ವಿಮಾನ ಮೇಲೇರಿದಾಗ ಮತ್ತು ಕೆಳಗಿಳಿದಾಗ ಕಿವಿ ನೋವು ಉಂಟಾಗುತ್ತದೆ. ನೋಡಿ, ಇದು ಸರ್ಫೇಸ್. ಇಲ್ಲಿ ಏನಾಗಿದೆ, ಒಂದು ಏರೋಪ್ಲೇನ್ ನಿಂತಿದೆ, ಇಲ್ಲೊಂದು ಏರೋಪ್ಲೇನ್ ನಿಂತಿದೆ. ಸೊ ಅವಾಗ ಏನಾಗ್ತಿದೆ, ಟೇಕ್ ಆಫ್ ಆಗ್ತಿದೆ. ಇಲ್ಲಿ ಅಟ್ ದ ಸರ್ಫೇಸ್ ಆಫ್ ದ ಸಿ ಲೆವೆಲ್ ಅಥವಾ ಒಂದು ಸರ್ಫೇಸ್ ಆಫ್ ಅರ್ತ್ ಏನಾಗುತ್ತೆ, ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ. ಮೇಲೆ ಹೈ ಆಲ್ಟಿಟ್ಯೂಡ್ಗೆ ಹೋದಂಗೆಲ್ಲ ಏನಾಗುತ್ತೆ, ಪ್ರೆಷರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಮೇಲೆ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರೋ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಬ್ಲಡ್ ಅನ್ನೋದು ಹೈ ಪ್ರೆಷರ್ ಇಂದ ಏನಾಗುತ್ತೆ, ಲೋ ಪ್ರೆಷರ್ಗೆ ಬರುತ್ತೆ. ಅವಾಗ ನಾವು ಏನಾದ್ರೂ ಯಾರಿಗಾದ್ರೂ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ ಅಥವಾ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡಿದಾಗ ಮೂಗಲ್ಲಿ ಅಥವಾ ಕಿವಿಯಲ್ಲಿ ಯಾಕೆ ರಕ್ತ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ಪ್ರೆಷರ್ ಇಂಬ್ಯಾಲೆನ್ಸ್. ಒತ್ತಡದ ಒಂದು ಇಂಬ್ಯಾಲೆನ್ಸ್ ಇಂದ ಅಥವಾ ಪ್ರೆಷರ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ, ರಕ್ತ ಅನ್ನೋದು ಆಚೆ ಬರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಮೋರ್ ಥಿಂಗ್. ಈಗ ಒಂದು ನಾವು ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಅಂದ್ರೆ ಒಂದು ಜೋಬಲ್ಲೆಲ್ಲ ನಮ್ಮ ಪೆನ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಕ್ಲಿಯರ್? ಸೊ ಯಾಕೆ ಇಲ್ಲೋ ನೋಡಿದೆ, ವಿಮಾನದಲ್ಲಿ ಪ್ರಯಾಣಿಸುವ ವ್ಯಕ್ತಿಯ ಜೋಬಿನಲ್ಲಿ ಪೆನ್ನು ಶಾಹಿ ಹೊರಬರುವುದು ಅಂದ್ರೆ ಏನಾಗುತ್ತೆ, ಇಟ್ಕೋಬಾರ್ದು ಅಂತ ಹೇಳ್ತಾರೆ ಪೆನ್ ಜೋಬಲ್ಲಿ. ಯಾಕೆ? ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್. ಎಸ್, ಅಫ್ ಕೋರ್ಸ್ ದರ್ ಇಸ್ ಅ ಸೈಂಟಿಫಿಕ್ ರೀಸನ್. ಸೊ ಏನಪ್ಪಾ ಅಂದ್ರೆ, ಇವಾಗ ನಾವು ಏರ್ಪೋರ್ಟ್ ಅಲ್ಲಿ ಇದ್ದೀವಿ, ಏರೋಪ್ಲೇನ್ ಅಲ್ಲಿ ಕೂತಿದ್ದೀವಿ, ನಮ್ಮ ಅಟ್ಮಾಸ್ಫಿಯರ್ ಪ್ರೆಷರು ಪೆನ್ ಒಳಗಿನ ಪ್ರೆಷರ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ವಿ ವಿಲ್ ಗೋ ಟು ದಟ್ ಹೈ ಆಟಿಟ್ಯೂಡ್ಸ್. ನಾವು ಒಂದು ಹೈ ಆಟಿಟ್ಯೂಡ್ಗೆ ಹೋದಂಗೆಲ್ಲ ಏನಾಗುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಅಂತ ನಾವು ಈಗ ತಾನೇ ನೋಡಿದ್ವಿ. ಅವಾಗ ಯಾವಾಗ ಅಟ್ಮಾಸ್ಫಿಯರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೋ ಆ ಒಂದು ಪೆನ್ನಿನ ಒಳಗಡೆ ಇರುವ ಒಂದು ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಕ್ಲಿಯರ್? ಅವಾಗ ಏನಾಗುತ್ತೆ, ಒಂದು ಪೆನ್ ಒಳಗೆಯಿಂದ ಪ್ರೆಷರ್, ಹೈ ಪ್ರೆಷರ್ ಇಂದ ಏನಾಗುತ್ತೆ, ಆ ಇಂಕು ಲೋ ಪ್ರೆಷರ್ಗೆ ಆಚೆ ಬರುತ್ತೆ. ಕ್ಲಿಯರ್? ಸೊ ಅದಕ್ಕೆ ಏನ್ ಹೇಳ್ತಾರೆ, ಟ್ರಾವೆಲ್ ಮಾಡ್ತಿರುವಾಗ, ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಜೋಬಲ್ಲಿ ಪೆನ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ದಿಸ್ ಇಸ್ ದ ರೀಸನ್. ಕ್ಲಿಯರ್? ಎಸ್. ನೋಡಿ, ವೈಲ್ ದ ಏರೋಪ್ಲೇನ್ ಟೇಕ್ಸ್ ಆಫ್ ಅಂಡ್ ಲ್ಯಾಂಡ್ಸ್ ಡೌನ್, ಪೇನ್ ಇನ್ ದ ಇಯರ್ ಅಂಡ್ ಕಾಸ್ ಟು ದ ಪ್ರೆಷರ್ ಇಂಬ್ಯಾಲೆನ್ಸ್. ಸೊ ನಮ್ಮ ಕಿವಿಯಲ್ಲಿ ಪೇನ್ ಬರ್ಬೋದು ಅಥವಾ ರಕ್ತ ಬರ್ಬೋದು, ಮೂಗಲ್ಲಿ ಪೇನ್ ಬರ್ಬೋದು, ರಕ್ತ ಬರ್ಬೋದು. ಯಾಕೆಂದ್ರೆ ಪ್ರೆಷರ್ ಇಂಬ್ಯಾಲೆನ್ಸ್ ಇಂದ ಈ ತರ
ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಚಾರ್ಲ್ಸ್ ನ ನಿಯಮ ಅಂತ ಕರಿತೀವಿ, ಚಾರ್ಲ್ಸ್ ಲಾ ಅಂತ ಕರಿತೀವಿ. ಸ್ಥಿರ ಒತ್ತಡದಲ್ಲಿ ನಿರ್ದಿಷ್ಟ ರಾಶಿಯ ಅನಿಲದ ಗಾತ್ರವು ಅದರ ನಿರಪೇಕ್ಷ ತಾಪಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳ್ತಾ ಇದೆ. ಅಂದ್ರೆ ನೋಡಿ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತದೆ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ, ದ ವಾಲ್ಯೂಮ್ ಆಫ್ ದ gas with a fixed mass is directly proportional to the pressure. So we are talking about only temperature and volume. Clear? So temperature ಜಾಸ್ತಿ ಆಗಬೇಕು, ವಾಲ್ಯೂಮ್ ಕೂಡ ಜಾಸ್ತಿ ಆಗಬೇಕು. ನೋಡಿ ಇಲ್ಲಿ, V is proportional to T, where T is the temperature of the gas, V is the volume of the gas. So ಇಲ್ಲಿ ನೋಡಿ, V ಅನ್ನೋದು ಜಾಸ್ತಿ ಆಗ್ತಿದೆ, T ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, V ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲಿ ನೋಡಿ, ಅದೇ ಪ್ರೆಷರ್ ಇಲ್ಲಿ ಸೇಮ್ ಇದೆ, ಪ್ರೆಷರ್ ಅನ್ನೋದು, ಒತ್ತಡ ಅನ್ನೋದು ಸೇಮ್ ಇದೆ. ಇಲ್ಲಿ ಟೆಂಪರೇಚರ್ ನಾವು ವೇರಿ ಮಾಡ್ತಾ ಹೋಗ್ತಾ ಇದ್ದೀವಿ. ಟೆಂಪರೇಚರ್ ಕೊಟ್ಟಂಗೆ ಏನಾಗುತ್ತೆ, ಒಂದು ಪಾರ್ಟಿಕಲ್ಸ್ ಮೇಲೆ ಹೋಗ್ತಾ ಹೋಗುತ್ತೆ, ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗುತ್ತೆ. ಗಮನಿಸಬಹುದು ನೀಟಾಗಿ ಇಲ್ಲಿ ನೀವು ನೋಡಿ, ಇಲ್ಲಿ ನಾವು ಟೆಂಪರೇಚರ್ ಕೊಡ್ತಾ ಇದ್ದೀವಿ, ವಾಲ್ಯೂಮ್ ಅನ್ನೋದು ಮೇಲಕ್ಕೆ ಹೋಗ್ತದೆ. ಆ ಒಂದು ವೆಸಲ್ ನ ಒಂದು ವಾಲ್ಯೂಮ್ ಗಾತ್ರ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ ಬಿಕಾಸ್ ಆಫ್ ಚಾರ್ಲ್ಸ್ ಲಾ. ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ವಾಟ್ ಚಾರ್ಲ್ಸ್ ಲಾ ಅಂತ ಹೇಳ್ಬೋದು. ಕ್ಲಿಯರ್? ಎಸ್. ನೋಡಿ, ಎಕ್ಸಾಂಪಲ್ಸ್ ಏನಿದೆ ಈ ಒಂದು ಚಾರ್ಲ್ಸ್ ನ ಒಂದು ಎಕ್ಸಾಂಪಲ್ಸ್ ಏನಿದೆ ನೋಡಿ, ಪ್ಯಾರಾಚೂಟ್ಸ್ ಅಲ್ಲ, ಇದು ಹಾಟ್ ಏರ್ ಬಲೂನ್ ಅಂತ ಕರಿತೀವಿ, ಬಿಸಿ ಗಾಳಿ ಬಲೂನು ಅಂತ ಕರಿತೀವಿ. ಇಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಹೀಲಿಯಂನ ಯೂಸ್ ಮಾಡ್ತೀವಿ. ಸೊ ಹೀಲಿಯಂನ ಯೂಸ್ ಮಾಡ್ತೀವಿ. ಹೀಲಿಯಂ ಉರಿತಾ ಇದ್ದಂಗೆ ಏನಾಗುತ್ತೆ, ಒಂದು ಬಲೂನ್ ನ ಒಂದು ಗಾತ್ರ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೋ, ವಾಲ್ಯೂಮು ಆಫ್ ಬಲೂನ್ ವಿಲ್ ಇನ್ಕ್ರೀಸ್. ಯಾವಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೋ ಅವಾಗ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಆರಾಮ್ ಅನ್ಸುತ್ತೆ. ಕ್ಲಿಯರ್? ಸೊ ಒನ್ ಮೋರ್ ಥಿಂಗ್, ನೀವು ಒಂದು ನೈಟ್ ಟೈಮ್ ಅಲ್ಲಿ, ರಾತ್ರಿ ಸಮಯದಲ್ಲಿ ಒಂದು ವಾಲಿಬಾಲ್ ಅಥವಾ ಫುಟ್ಬಾಲ್ ಯಾವುದೋ ಒಂದು ಆಚೆ ಕಡೆ ಇಟ್ಟಿರಿ. ಸೊ ಅವಾಗ ಏನಾಗುತ್ತೆ, ನೈಟ್ ಟೈಮು ಟೆಂಪ್ರೇಚರ್ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಟೆಂಪ್ರೇಚರ್ ಕಡಿಮೆ ಆಗುತ್ತೋ ವಾಲ್ಯೂಮ್ ಅನ್ನೋದು ಕಡಿಮೆ ಆಗಬೇಕು ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ. ಸೊ ಅದಕ್ಕೆ ಒಂದು ವಾಲಿಬಾಲ್ ಅಥವಾ ಒಂದು ಫುಟ್ಬಾಲ್ನ ಒಂದು ವಾಲ್ಯೂಮ್ ಅಲ್ಲಿ ಡಿಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದು. ದಟ್ ಈಸ್ ಬಿಕಾಸ್ ಆಫ್ ಚಾರ್ಲ್ಸ್ ಲಾ. ಕ್ಲಿಯರ್? ಎಸ್. ಒನ್ ಮೋರ್ ಥಿಂಗ್, ಸೊ ನಾವು ಪಫ್ ಎಲ್ಲ ತಿಂತೀವಿ, ಬೇಕ್ರಿಗೆ ಹೋಗಿ ಪಫ್ಸ್ ಎಲ್ಲ ತಿಂತೀವಿ. ಸೊ ನಾವು ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಪಫ್ನ ಆರ್ಡರ್ ಮಾಡಿದೀವಿ. ಅವ್ರು ತಣ್ಣಗಿರೋ ಒಂದು ಪಫ್ನ ಕೊಡ್ತಾರ? ಇಲ್ಲ, ಅವ್ರು ಏನ್ ಮಾಡ್ತಾರ, ಮೈಕ್ರೋ ಓವನ್ ಅಲ್ಲಿ ಹೀಟ್ ಮಾಡಿಬಿಟ್ಟು ಆ ಒಂದು ಹೀಟ್ ಮಾಡಿರೋ ಒಂದು ಪಫ್ನ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ಆ ಒಂದು ಟೆಂಪರೇಚರ್ ಜಾಸ್ತಿ ಮಾಡಿದಾಗ, ಆ ಒಂದು ಪಫ್ನ ಒಂದು ಟೆಂಪರೇಚರ್ ಜಾಸ್ತಿ ಆದಾಗ ಅದ್ರ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಇಟ್ ಬಿಕಮ್ ಫ್ಲಫಿ, ತುಂಬಾ ಸಾಫ್ಟ್ ಇರುತ್ತೆ. ಕ್ಲಿಯರ್? ಸೊ ಯಾಕೆ ಸಾಫ್ಟ್ ಇರುತ್ತೆ ಅಂದ್ರೆ, ಟೆಂಪರೇಚರ್ ಜಾಸ್ತಿ ಆದಂಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ. ಕ್ಲಿಯರ್? ಸೊ ಯಾವುದೇ ಒಂದು ಪಫ್ ಎಲ್ಲ, ಯಾವುದೇ ಒಂದು ಫುಡ್ ಐಟಮ್ ಆಗಿರ್ಬೋದು, ನಾವು ಹೀಟ್ ಕೊಟ್ಟಾಗ ಅಥವಾ ಟೆಂಪರೇಚರ್ ಕೊಟ್ಟಾಗ ಅದ್ರ ವಾಲ್ಯೂಮ್ ಚೇಂಜ್ ಆಗ್ತಿದೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಚಾರ್ಲ್ಸ್ ಲಾ. ಅದು ಯಾರು ಹೇಳಿದಂದ್ರೆ ಚಾರ್ಲ್ಸ್ ನ ಒಂದು ನಿಯಮದ ಪ್ರಕಾರ ಆಗಿರುತ್ತೆ. ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ, ಈಗ ಒಂದು ಯಾರ್ದು ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ, ತುಂಬಾ ಒಂದು ಡೆಕೋರೇಟ್ ಮಾಡಿರ್ತಾರೆ ವಿತ್ ಬಲೂನ್ಸ್ ಅಲ್ಲಿ ತುಂಬಾ ಡೆಕೋರೇಷನ್ ಮಾಡಿರ್ತಾರೆ. ಸೊ ಒಂದು ಮಾರನೇ ದಿನ ಬಂದ್ ನೋಡಿ, ಅದು 2 ದಿನ ಆದ್ಮೇಲೆ ಬಂದ್ ನೋಡಿ, ಆ ಒಂದು ವಾಲ್ಯೂಮ್, ಬಲೂನ್ಸ್ ನ ಒಂದು ವಾಲ್ಯೂಮ್ ಕಡಿಮೆ ಆಗುತ್ತೆ ಬಿಕಾಸ್ ಟೆಂಪರೇಚರ್ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಯಾವಾಗ ಟೆಂಪರೇಚರ್ ಕಡಿಮೆ ಆಗುತ್ತೋ ವಾಲ್ಯೂಮ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಫಸ್ಟ್ ಕೇಸ್ ಏನಿದೆ, ಬಲೂನ್ ಇನ್ಸೈಡ್ ದ ರೂಮ್. ನೆಕ್ಸ್ಟ್ ಒನ್, ಬಲೂನ್ ಔಟ್ಸೈಡ್ ದ ಸ್ನೋ ಅಂತ ಹೇಳ್ಬಿಟ್ಟು, ಔಟ್ಸೈಡ್ ದ ರೂಮ್ ಅಥವಾ ಸ್ನೋ ಅಂತ ಹೇಳ್ಬಿಟ್ಟು. ಸ್ನೋ ಇದ್ದಾಗ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ, ಆ ವಾಲ್ಯೂಮ್ ಕೂಡ ಕಡಿಮೆ ಇರುತ್ತೆ. ಒಳಗಡೆ ಇದ್ದಾಗ ಟೆಂಪರೇಚರ್ ಅನ್ನೋದು ಜಾಸ್ತಿ ಇರುತ್ತೆ, ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ, ಈ ಒಂದು ವಾಲ್ಯೂಮ್ ಬೇರೆ ಇರುತ್ತೆ, ಇದ್ರ ಒಂದು ವಾಲ್ಯೂಮ್ ಕಡಿಮೆ ಇರುತ್ತೆ. ಯಾಕೆಂದ್ರೆ ಟೆಂಪರೇಚರ್ ವೇರಿಯೇಷನ್ಸ್ ಇರುತ್ತೆ. ಯಾವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೋ ವಾಲ್ಯೂಮು ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಕಡಿಮೆ ಇದ್ದಾಗ ವಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅನ್ವಯಗಳು, ಅಪ್ಲಿಕೇಬಲ್ಸ್ ಅಥವಾ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಲೂನುಗಳು ಹೊಡೆಯುತ್ತವೆ. ಯಾಕೆ? ಟೆಂಪರೇಚರ್ ಜಾಸ್ತಿ ಆದಾಗ ವಾಲ್ಯೂಮ್ ಜಾಸ್ತಿ ಆಗಕ್ಕೆ ಹೋಗಿ ಹೊಡೆಯುತ್ತೆ. ಚಳಿಗಾಲದಲ್ಲಿ ಬ್ಯಾಸ್ಕೆಟ್ ಬಾಲ್ನ ಗಾತ್ರ ಕಡಿಮೆ ಆಗುತ್ತೆ, ನಾವು ಈಗ ತಾನೇ ಡಿಸ್ಕಸ್ ಮಾಡಿದೀವಿ. ಕ್ಲಿಯರ್? ಬಿಕಾಸ್ ಟೆಂಪರೇಚರ್ ವಿಲ್ ಡಿಕ್ರೀಸ್ ಅಟ್ ನೈಟ್ ಟೈಮ್, ವಾಲ್ಯೂಮ್ ವಿಲ್ ಡಿಕ್ರೀಸ್. ನೆಕ್ಸ್ಟ್, ಬ್ರೆಡ್ ತಯಾರಿಸುವ ಪ್ರಕ್ರಿಯೆಯಲ್ಲಿ ಈ ತತ್ವ ಅನ್ವಯಿಸುತ್ತೆ. ಬ್ರೆಡ್ ಅಂಡ್ ಡೆಲಿಷಿಯಸ್ ಕುಕ್ಸ್ ಆರ್ ಆಲ್ಸೋ ಗಿಫ್ಟೆಡ್ ಆಫ್ ಚಾರ್ಲ್ಸ್ ನ ಒಂದು ನಿಯಮ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಒನ್ ಮೋರ್ ಲಾ, ದಟ್ ಈಸ್ ಗೇ ಲುಸಾಕ್ಸ್ ಲಾ ಅಂತ ಕರಿತೀವಿ. ಏನು? ಗೇ ಲುಸಾಕ್ಸ್ ಲಾ ಅಂತ ಹೇಳ್ಬಿಟ್ಟು. ನೋಡಿ, ಸ್ಥಿರ ಗಾತ್ರದ ಅನಿಲದ ಒತ್ತಡವು ಅದರ ನಿರಪೇಕ್ಷ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅಂದ್ರೆ, ವಾಲ್ಯೂಮ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ, ಗಾತ್ರ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ.
ಅಕಾರ್ಡಿಂಗ್ ಟು ಗೇಲ್-ಸ್ಯಾಕ್ಸ್ ಲಾ, when the volume of the gas is constant, the pressure of the given mass of the gas varies directly with the absolute temperature of the gas. ಕ್ಲಿಯರ್? ನೋಡಿ, ಇಲ್ಲಿ ಏನಾಗ್ತಿದೆ, ವಾಲ್ಯೂಮ್ ಸೇಮ್ ಇದೆ. ಇದು 5 ಲೀಟರ್ ಕುಕ್ಕರ್ ಅಂತ ಇಟ್ಕೊಳ್ಳಿ, ಇದು 5 ಲೀಟರ್ ಕುಕ್ಕರ್ ಅಂತ ಇಟ್ಕೊಳ್ಳಿ. ಬಟ್ ನಾವು ಟೆಂಪರೇಚರ್ ಕೊಡ್ತಾ ಇರೋದು ಬೇರೆ ಆಗ್ತಿದೆ. ಟೆಂಪರೇಚರ್ ಎಷ್ಟು ಕೊಡ್ತೀವೋ ಅದ್ರ ಮೇಲೆ ಒಂದು ಪ್ರೆಷರ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಮಾಡ್ದಂಗೆ ಪ್ರೆಷರು ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಕಡಿಮೆ ಇದ್ದಂಗೆ ಪ್ರೆಷರ್ ಕೂಡ, ಆ ಒಂದು ಕುಕ್ಕರ್ ಒಳಗಡೆ ಪ್ರೆಷರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೋಡಿ, T1 is equal to P2 T2 ಆಗಿರುತ್ತೆ ಇದು ಫಾರ್ಮುಲಾ. T1 is the initial temperature, P1 is the initial pressure, T2 is the final temperature, P2 is the final pressure ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಏನ್ ಕೊಡ್ಬೋದು. ಈ ಒಂದು ಪ್ರೆಷರ್ ಕುಕ್ಕರ್ ಆಗಿರುತ್ತೆ, ಪ್ರೆಷರ್ ಕುಕ್ಕರ್. ಒಂದು ಟೈರ್ ಕೂಡ ಒಂದು ಎಕ್ಸಾಂಪಲ್ ಕೊಡ್ಬೋದು. ಏರೋಸಾಲ್ ಕ್ಯಾನ್ ಅಥವಾ ಸ್ಪ್ರೇ ಬಾಟಲ್ ಕೂಡ ಈ ಒಂದು ಗೇಲ್-ಸ್ಯಾಕ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ನೋಡಿ, ಪ್ರೆಷರ್ ಕುಕ್ಕರ್, ಏರೋಸಾಲ್ ಅಂಡ್ ಟೈರ್, ಇದು ಎಕ್ಸಾಂಪಲ್ ಯಾವ್ದಾಗಿರುತ್ತೆ, ಗೇಲ್-ಸ್ಯಾಕ್ಸ್ ನ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ಈ ಒಂದು ಅನಿಲಗಳ ವರ್ತನೆ ಅನ್ನೋದು ಇದೊಂದು ಸ್ಮಾಲ್ ಟಾಪಿಕ್ ಆಗಿರುತ್ತೆ, ಬಟ್ ನೆಗ್ಲೆಕ್ಟ್ ಮಾಡಬಾರ್ದು. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ಲೈಡ್ ಕ್ವಶನ್ಸ್ ಆನ್ ದಿಸ್. ನಾವು ಡೈಲಿ ಲೈಫ್ ಯೂಸಸ್ ಏನ್ ಎಲ್ಲ ನೋಡಿದ್ವಿ, ಚಾರ್ಲ್ಸ್ ನ ಒಂದು ಬಾಯ್ಲ್ಸ್ ನ ಮತ್ತೆ ಗೇಲ್-ಸ್ಯಾಕ್ಸ್ ಲಾ, ಆ ಒಂದು ಬೇಸಿಸ್ ಮೇಲೆ ಕ್ವಶನ್ ಅರೈಸ್ ಆಗ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಟು ರೀಡ್ ದಿಸ್ ಚಾಪ್ಟರ್. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ ಮಾಡಬೇಕು ಅಂದ್ರೂ ನೀವು ಎಷ್ಟು ಒಂದು ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.